ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀನಿ ನಾನು? ಅವಳದ್ದು ಮೊದಲೇ ತುಂಟಾಟ ಜಾಸ್ತಿ. ಅದಕ್ಕೆ ಈ ರೀತಿ ನನ್ನನ್ನು ಪರೀಕ್ಷೆ ಮಾಡಿದ್ದಾಳೆ. ನನ್ನ ಪ್ರೀತಿ ಏನು ಅಂತ ನಾನು ಅವಳಿಗೆ ತಿಳಿಸಿ ಹೇಳಬೇಕು ಅಲ್ವಾ? ನನ್ನ ಪ್ರೀತಿ ಏನು ಅಂತ ಅವಳಿಗೆ ಅರ್ಥ ಮಾಡಿಸಿದ್ರೆ ಅವಳು ಈ ರೀತಿ ಪರೀಕ್ಷೆ ಮಾಡೋದಿಲ್ಲ ನನ್ನನ್ನು. ತನ್ನಲ್ಲೇ ಎಂದುಕೊಳ್ಳುತ್ತಿದ್ದ ಕೃಷ್ಣ ಹಾಸಿಗೆಗೆ ಹೊರಗಿದ್ದ. ಶ್ರೀನಿಕಾಳ ಮೇಲೆ ಅವನಿಗೆ ಆ ಕ್ಷಣಕ್ಕೆ ಕೋಪ ಬರಲಿಲ್ಲ. ಅವಳು ತನ್ನನ್ನು ಪರೀಕ್ಷೆ ಮಾಡಿದಳಲ್ಲ, ಅಂದರೆ ನನ್ನ ಪ್ರೀತಿ ಅವಳಿಗೆ ಅರ್ಥವಾಗಿಲ್ಲ ಎಂಬ ಬೇಜಾರು ಅವನಿಗೆ. ಅವಳೆಂದರೆ ಇವನಿಗೆ ಜೀವವೆಂಬುದು ಇವಳಿಗೆ ಅರ್ಥವಾಗಿದ್ದರೆ ಅವನ ಪ್ರೀತಿ ಪರೀಕ್ಷೆ ಮಾಡುವ ವಿಚಾರವೇ ಬರುತ್ತಿರಲಿಲ್ಲ. ಆದರೆ ಇವಳ ಪರೀಕ್ಷೆಯ ವಿಚಾರವೇ ಬೇರೆ ಇವಳ ತಲೆಯಲ್ಲಿ. ಇಲ್ಲ, ಇನ್ನು ನಾನು ತಡ ಮಾಡಬಾರ್ದು. ನನ್ನ ಪ್ರೀತಿ ಬಗ್ಗೆ ಅವಳಿಗೆ ಹೇಳಲೇಬೇಕು. ನಾನು ಅವಳನ್ನು ತುಂಬ ವರ್ಷಗಳಿಂದ ಪ್ರೀತಿಸ್ತಿದ್ದೀನಿ. ನಾನು ಅವಳ ಅತ್ತೆ ಮಗ ಅನ್ನೋದನ್ನು ಹೇಳಬೇಕು. ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡೋಕ್ಕಾಗುತ್ತೆ? ಮುಂದೊಂದು ದಿನ ಅವಳಿಗೆ ವರ್ಣಳಿಂದ ಅಥವಾ ಬೇರೆ ರೀತಿಯಲ್ಲಿ ಸತ್ಯ ಗೊತ್ತಾದರೆ ಪೆಟ್ಟು ಬೀಳೋದು ನನ್ನ ಪ್ರೀತಿಗೆ. ಗೊತ್ತಿದ್ದು ಹೇಳಿಲ್ವಲ್ಲ ಅಂತ ಶ್ರೀ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಆದಷ್ಟು ಬೇಗ ಸಮಯ ನೋಡಿಕೊಂಡು ಶ್ರೀಗೆ ಇರೋ ಸತ್ಯನೆಲ್ಲ ಹೇಳಬೇಕು. ನಿಶ್ಚಯಿಸಿದವ ಮಗ್ಗಲು ಬದಲಿಸುತ್ತಲೇ ಅವನ ಫೋನ್ಗೆ ಮೆಸೇಜ್ ಬಂದಿದ್ದರ ಸದ್ದಾಯಿತು. ತೆಗೆದು ನೋಡಿದರೆ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ಸರ್, ಐ ಆಮ್ ಸಾರಿ ಎಂದು ಶ್ರೀನಿಕಾಳ ಸಂದೇಶವಿತ್ತು. ತುಂಬ ಸತಾಯಿಸಿದ್ದೀಯ ಶ್ರೀನಿ ನನ್ನನ್ನು ಇವತ್ತು. ನಿನಗೂ ಗೊತ್ತಾಗಲಿ ಇವತ್ತು ನೀನು ಉತ್ತರ ಇಲ್ಲದೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ಎಂದವ ಅವಳಿಗೆ ಉತ್ತರಿಸದೆ ಮಲಗಿದ. ಪ್ರತಿದಿನದಂತೆಯೇ ಶ್ರೀ ಅವನಿಗಿಂತ ಮೊದಲೇ ಬಂದು ಕಾಯುತ್ತಿದ್ದಳು ಕಾಲೇಜಿನಲ್ಲಿ. ಹಿಂದಿನ ದಿನ ಅವನಿಗಾದ ಬೇಜಾರು ಏನೆಂದು ಇವಳಿಗೆ ಅರ್ಥವಾಗಿತ್ತು. ತಾನು ಹಿಂದಿನ ದಿನ ರಾತ್ರಿಯಿಂದ ಮಾಡಿದ್ದ ಕಾಲ್ ಮೆಸೇಜ್ಗಳಿಗೆ ಅವ ಉತ್ತರಿಸದಿದ್ದದ್ದನ್ನು ಕಂಡು. ಹಾಗಾಗಿ ಅವ ಬೈಕ್ ನಿಲ್ಲಿಸುವಲ್ಲಿಯೇ ಬಂದು ನಿಂತಿದ್ದಳು. ಅವಳು ಅಂದಾಜಿಸಿದ್ದ ಸಮಯಕ್ಕೆ ಬಂದ ಕೃಷ್ಣ ಶ್ರೀ ಕಾಣುತ್ತಲೇ ಬೈಕ್ ನಿಲ್ಲಿಸಿ ಕೆಳಗಿಳಿದ. ಅವನ ಬೈಕ್ ಸದ್ದಿಗೆ ಎದ್ದು ನಿಂತಿದ್ದ ಶ್ರೀ ಅವನತ್ತ ಬಂದಳು. ಸರ್ ಕರೆದಳು ಪ್ರೀತಿಯಿಂದ ಕೈಯಲ್ಲಿ ಜಡೆ ಹಿಡಿದು. ಹಾಂ ಹೇಳು. ಅವಳತ್ತ ನೋಡದೆ ಕಾಲೇಜತ್ತ ನೋಡುತ್ತಾ ತನ್ನ ಕೂದಲು ಸರಿ ಮಾಡಿಕೊಳ್ಳುತ್ತಾ ಎಂದ ಕೃಷ್ಣ. ಅವಳ ಮೇಲಿದ್ದ ಬೇಜಾರು ಕಡಿಮೆಯಾಗಿತ್ತು. ಅವಳ ಜೊತೆ ಎಂದಿನಂತೆ ಮಾತನಾಡಬೇಕು, ಈ ಮುನಿಸಲ್ಲ ಬೇಡ ಎಂದುಕೊಂಡೇ ಬಂದಿದ್ದ ಅವ. ಆದರೂ ಈಗಲೇ ಮಾತು ಬೇಡ ಎಂದುಕೊಂಡ ಸುಮ್ಮನಿದ್ದನಷ್ಟೇ. ನನ್ನ ಮೇಲೆ ಇನ್ನೂ ಕೋಪನ ನಿಮಗೆ? ಅವನನ್ನೇ ನೋಡುತ್ತಾ ಕೇಳಿದಳು. ನಿನ್ನ ಮೇಲೆ ಕೋಪ ನನಗೆ ಬರೋಲ್ಲ, ಬೇಜಾರಷ್ಟೇ ತಾಳ್ಮೆಯಿಂದ ಎಂದ. ಈಗ ಅವಳನ್ನು ನೋಡಿ ಸಾರಿ ಸರ್ ಎಂದಳು ಮುಖ ಸಣ್ಣದಾಗಿಸಿ. ಇದು ಕಾಲೇಜ್, ಹೋಗು ಕ್ಲಾಸ್ಗೆ, ಸಂಜೆ ಮಾತಾಡೋಣ ಎಂದು ಮುಂದೆ ಹೋಗಲು ಹೆಜ್ಜೆ ಇಟ್ಟ. ಅವ ತನ್ನ ಮೇಲಿನ ಬೇಸರ ಮರೆತನೆಂದುಕೊಂಡು ಅವನ ಕೈ ಹಿಡಿದು ತಡೆದಳು ಅವನನ್ನು. ಸರ್ ಎಂದು ಕೂಗಿ ಅವಳು ಹಿಡಿದಿದ್ದ ಕೈ ನೋಡಿ ಅವಳನ್ನು ದಿಟ್ಟಿಸುತ್ತಲೇ ತನ್ನ ಕಣ್ಣುಗಳನ್ನು ಮಿಟುಕಿಸಿದಳು ಶ್ರೀ ನಗುಮುಖದಿಂದ. ಅವಳ ಆ ಕಣ್ಣು ಮಿಟುಕಿಸುವ ಆಟವೇ ಸಾಕಲ್ಲ ಇವನ ಮಂದಹಾಸ ಮತ್ತೆ ಮರಳಲು. ಮನದಲ್ಲಿ ಖುಷಿಯಾದರೂ ಅದನ್ನು ತೋರಿಸಿಕೊಳ್ಳದೆ ಅವಳು ಹಿಡಿದಿದ್ದ ತನ್ನ ಕೈ ಬಿಡಿಸಿಕೊಂಡವ. ಸಂಜೆ ಮಾತಾಡೋಣ ಅನ್ನಲ್ಲ ಎಂದು ಅವಳಿಗೊಂದು ನಗುವನ್ನು ನೀಡದೆ ಮುಂದೆ ಹೆಜ್ಜೆ ಇಟ್ಟ. ಶ್ರೀನಿಕಾಳ ತುಟಿಯಲ್ಲಿದ್ದ ನಗು ಮಾಯವಾಯಿತು. ಅವನಿಗಿನ್ನೂ ಬೇಸರವಿದೆ ಎನ್ನಿಸಿ. ಮಧ್ಯಾಹ್ನ ಊಟದ ಸಮಯವಾಗಿತ್ತು. ಕೃಷ್ಣನಿಗೆ ಕ್ಲಾಸ್ ಇರದಿದ್ದರಿಂದ ಅವ ಕ್ಲಾಸಿಗೆ ಹೋಗಿರಲೇ ಇಲ್ಲ. ಅವನನ್ನು ನೋಡದ ಶ್ರೀ ಕ್ಯಾಂಟೀನಿನ ದಾರಿಯಲ್ಲಿ ಅವನನ್ನೇ ಕಾಯುತ್ತಾ ನಿಂತಿದ್ದಳು. ತನ್ನ ಗೆಳತಿ ಹಿಂದಿನ ದಿನ ಕೃಷ್ಣ ವಿಚಾರಿಸಿದ್ದರ ಬಗ್ಗೆಯೂ ಅವಳಿಗೆ ಹೇಳಿದ್ದಳು. ಅದನ್ನು ಕೇಳಿದ್ದ ಶ್ರೀಗೆ ಸಂಕಟ ಹೆಚ್ಚೇ ಆಗಿತ್ತು. ಅವ ಮಾತನಾಡದೇ ಇದ್ದದ್ದನ್ನು ಕಂಡು. ಅವನ ದಾರಿಯನ್ನೇ ಕಾಯುತ್ತಾ ನಿಂತಿರುವಾಗ ಊಟ ಮಾಡಲೆಂದೇ ಸ್ಟಾಫ್ ರೂಮಿನಿಂದ ಹೊರಬಂದ ಕೃಷ್ಣ. ಅವ ಮುಂದೆ ಬರುವಷ್ಟರಲ್ಲೇ ಪ್ರಿನ್ಸಿಪಾಲ್ ಅವನನ್ನು ಬರ ಹೇಳಿದರು. ಅವರನ್ನು ಭೇಟಿ ಮಾಡಿ ಹೊರಬಂದವ ತನ್ನ ಬೈಕ್ನತ್ತ ನಡೆದ. ಅವನ ಮೇಲೆಯೇ ಗಮನವಿಟ್ಟಿದ್ದ ಶ್ರೀ ಅವ ಬೈಕ್ ಹತ್ತಿರ ಹೋಗುವುದನ್ನು ಕಂಡು ಓಡಿ ಬಂದಳು. ಸರ್ ಊಟ? ಜೋರಾಗಿ ಉಸಿರು ಹೊರಬಿಡುತ್ತಲೇ ಕೇಳಿದಳು. ಅವ ಬೈಕ್ ಹತ್ತಿದ. ಸರ್ ಎಲ್ಲಿಗೆ ಹೋಗ್ತಿದ್ದೀರಾ? ನನಗೆ ಹೊರಗಡೆ ಕೆಲಸ ಇದೆ, ನಾನು ಬರೋದು ತಡ ಆಗುತ್ತೆ,
ನೀನು ಕ್ಲಾಸಸ್ ಮುಗಿದ್ಮೇಲೆ ಮನೆಗೆ ಹೋಗು. ಅವಳನ್ನೇ ನೋಡುತ್ತಾ ಎಂದವನ ಮಾತುಗಳು ಎಂದಿನಂತೆ ಚಂದವೇ. ಮತ್ತು ಸಂಜೆ ಮೀಟ್ ಆಗೋಲ್ವಾ ನನಗೆ? ಸಂಜೆ ಮಾತಾಡ್ತೀನಿ ಅಂದಿದ್ರಿ, ಮಾತಾಡೋಲ್ವಾ? ಅವ ಮಾತನಾಡುವುದು ಬೇಕಿತ್ತವಳಿಗೆ. ನಾನು ಕಾಲೇಜಿಗೆ ಸಂಬಂಧಪಟ್ಟಿರೋ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀನು ಮನೆಗೆ ಹೋಗು. ಅವಳನ್ನು ಕಾಡಿಸುವ ಉದ್ದೇಶ ಬಿಟ್ಟು ಇದ್ದದ್ದನ್ನೇ ಹೇಳಿದ. ಸರ್, ಇನ್ನೂ ಬೇಜಾರಾ? ಮುಖ ಕಿವುಚಿ ಕೇಳಿದಳು. ನೀನು ಮನೆಗೆ ಹೋಗು ಎಂದವ ಕೀ ತಿರುಗಿಸಿದ. ಇವರಿನ್ನೂ ನನ್ನ ಮೇಲೆ ಬೇಜಾರಾಗಿದ್ದಾರಾ? ಇವ್ರ ಬೇಜಾರನ್ನು ಹೇಗೆ ಕಡಿಮೆ ಮಾಡಲಿ ಎಂದುಕೊಂಡವಳು ಉಪಾಯ ಮಾಡಿದಳು. ಸಂಜೆಯ 4 ಗಂಟೆಯಾಗಿತ್ತೇನೋ. ಆಗ ತಾನೇ ಫ್ಯಾಕ್ಟರಿಯಿಂದ ಬಂದ ಗುರುರಾಜ್ರವರು ಮುಖ ತೊಳೆದು ತಮ್ಮ ಕೋಣೆಯ ಬಾಲ್ಕನಿಯಲ್ಲಿ ನಿಂತಿದ್ದರು. ತಕ್ಷಣ ರಿಂಗಾದ ತಮ್ಮ ಫೋನ್ ಹಿಡಿದು ಪರದೆಯ ಮೇಲೆ ಮೂಡಿದ ನಂಬರ್ ನೋಡಿದರು. ಯಾರಿರಬಹುದು ಎಂದುಕೊಂಡೇ ರಿಸೀವ್ ಮಾಡಿ ಕಿವಿಗಿಟ್ಟರು. ಹಲೋ ರಘು ಎಂಬ ವಿಷ್ಣು ತಾತನ ಧ್ವನಿ ಅವರ ಮೈಮೇಲಿನ ಕೂದಲನ್ನು ನಿಲ್ಲುವಂತೆ ಮಾಡಿತ್ತು. ಅವರ ಧ್ವನಿಗೆ ಗುರುತು ಹಿಡಿದ ಗುರುರಾಜ್ರವರು ಉತ್ತರಿಸದೆ ಚಕಿತರಾಗಿಯೇ ನಿಂತರು. ಹಲೋ ಹಲೋ ಮತ್ತೆ ಕಿವಿಗೆ ಬಿದ್ದ ವಿಷ್ಣುರವರ ಧ್ವನಿಗೆ ಎಚ್ಚೆತ್ತು. ಹಲೋ ಮಾವ ಎಂದರು ನಿಧಾನವಾಗಿ ಸಣ್ಣ ಧ್ವನಿಯಲ್ಲಿ. ರಘು, ಕೊನೆಗೂ ಸಿಕ್ಬಿಟ್ಟೆ ನೋಡು ನೀನು ಎಂಬ ವಿಷ್ಣು ತಾತನ ಭಾವುಕ ಧ್ವನಿ ಅವರ ಕಣ್ಣಲ್ಲಷ್ಟೇ ಅಲ್ಲ, ಗುರುರಾಜರ ಕಣ್ಣಲ್ಲೂ ನೀರು ತರಿಸಿತು. ಮಾವ ಎಂದ ಗುರುರಾಜರು ಸುಧಾರಿಸಿಕೊಂಡು, ಹೇಗಿದ್ದೀರಾ ಮಾವ ಎಂದು ಕೇಳುತ್ತಲೇ ರೀ ಎಂಬ ವಿಶಾಖರವರ ಧ್ವನಿಗೆ ಬೆಚ್ಚಿಬಿದ್ದು ಕೈಯಲ್ಲಿನ ಫೋನ್ ಜಾರಿ ಬಾಲ್ಕನಿಯಿಂದ ಕೆಳಗೆ ಬಿದ್ದೇ ಬಿಟ್ಟಿತು. ಅಯ್ಯೋ ಎಂದು ವಿಶಾಖರವರು ಮುಂದೆ ಬಂದು ನೋಡಿದಾಗ ಫೋನ್ ಆಗಲೇ ಕೆಳಗೆ ಬಿದ್ದು ಚೂರಾಗಿತ್ತು. ಹಾಗೆದುರಿಸೋದ ವಿಶಾಖ? ನೋಡು, ಫೋನ್ ಒಡೆದು ಹೋಯಿತು ಕೊಂಚ ಕೋಪಗೊಂಡು ಎಂದರು ಗುರುರಾಜ್. ಇಷ್ಟು ಸಣ್ಣ ವಿಷಯಕ್ಕೆ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಒಂದು ಫೋನ್ ಹೋದರೆ ಇನ್ನೊಂದು ಫೋನ್ ತಗೊಳ್ಬಹುದು ಬಿಡಿ ಎಂದರು ಮುಖ ಗಂಟು ಹಾಕಿ. ಆದರೆ ನಾನೀಗ ಮಾತಾಡ್ತಿದ್ದೆ ಫೋನಲ್ಲಿ, ಅವ್ರು ಏನು ಅಂದ್ಕೊಳ್ಳೋದಿಲ್ಲ. ಯಾರ ಜೊತೆ ಮಾತಾಡ್ತಿದ್ರಿ? ಒಬ್ಬರು ಮುಖ್ಯವಾದವರೇ ಅವರು. ಕರೆ ಮಾಡಿದ್ದು ತನ್ನ ತಂದೆಯೇ ಎಂದು ವಿಶಾಖರವರಿಗೆ ಗೊತ್ತಾದರೆ ಒಪ್ಪದೆ ಕೋಪ ಮಾಡಿಕೊಳ್ಳುವಳೆಂದು ಅವರಿಂದ ವಿಷಯ ಮುಚ್ಚಿಟ್ಟರು ಗುರುರಾಜರು. ಅಷ್ಟೇ ತಾನೇ, ಅವರು ಆಫೀಸಿಗೆ ಬಂದೇ ಬರ್ತಾರೆ ಬಿಡಿ ನಿಮ್ಮನ್ನು ಹುಡ್ಕೊಂಡು. ಈಗ ನೀವು ಟೀ ಕುಡಿ ಬನ್ನಿ ಕೆಳಗೆ ಎಂದು ಟೆನ್ಷನ್ನಲ್ಲಿದ್ದ ಗುರುರಾಜರ ಮುಖವನ್ನೇ ನೋಡಿದರು. ಛೇ, ಮಾವ ಏನು ಅಂದ್ಕೊಂಡ್ರೋ ಏನೋ. ನನ್ನ ನಂಬರ್ ಹುಡುಕಿ ಕಾಲ್ ಮಾಡಿದ್ದಾರೆ. ಏನು ವಿಷಯ ಹೇಳೋಕ್ಕೆ ಕಾಲ್ ಮಾಡಿದ್ರೋ ಏನೋ. ಫೋನ್ ಬೇರೆ ಒಡೆದು ಹೋಯಿತು. ಈಗ ಅವ್ರ ಜೊತೆ ಹೇಗೆ ಮಾತಾಡಲಿ ನಾನು? ತಮ್ಮ ಮನದಲ್ಲಿ ಮಾತನಾಡುತ್ತಿದ್ದ ಗುರುರಾಜರಿಗೆ ವಿಶಾಖರವರ ಮಾತಿನತ್ತ ಗಮನವಿರಲಿಲ್ಲ. ರೀ, ನಿಮಗೆ ಕರಿತಿರೋದು ಟೀ ಕುಡಿಯೋಕ್ಕೆ ಎಂದರು ವಿಶಾಖ ಕೈತಟ್ಟಿ. ಸರಿ ನಡಿ ಎಂದು ಕೆಳಗಿಳಿದು ಬಂದ ಗುರುರಾಜರು ಮೊದಲು ಒಡೆದಿದ್ದ ತಮ್ಮ ಫೋನ್ ತೆಗೆದುಕೊಂಡು ಟೀ ಕುಡಿಯಲು ಹೋದರು. ಇತ್ತ ವಿಷ್ಣು ತಾತ ಉತ್ತರ ಬರದೆ ಕಡಿತವಾದ ಫೋನನ್ನು ಕಿವಿಯಲ್ಲಿ ಹಿಡಿದು ಹಲೋ ಹಲೋ ಎಂದು ಫೋನ್ ಕೆಳಗಿಟ್ಟರು. ರಘುರಾಜರ ಫೋನ್ ಬಿದ್ದು ಕರೆ ಕಡಿತವಾಯಿತೆಂದು ತಿಳಿಯದ ವಿಷ್ಣು ಸೂರ್ಯರವರಿಗೆ ಮನಸ್ಸಿಗೆ ಏಕೋ ಸಂಕಟವಾಯಿತು. ತಮ್ಮ ಸಮಸ್ಯೆ ಮುಗಿಯುವುದೇ ಇಲ್ಲವೇನೋ ಎಂದು. ಅವ ಕಾಲೇಜಿನ ಕೆಲಸ ಮುಗಿಸಿ ಮನೆಯತ್ತ ಬಂದಾಗ ಸಂಜೆಯ 6 ಗಂಟೆಯಾಗಿತ್ತು. ಮಳೆ ಜೋರಾಗಿ ಸುರಿಯುತ್ತಿತ್ತು. ಆ ಸುರಿಯುವ ಮಳೆಯಲ್ಲೇ ಮನೆಗೆ ಬಂದ ಕೃಷ್ಣ ಮನೆಯ ಮುಂದೆ ನಿಂತಿದ್ದ ಶ್ರೀನಿಕಾಳ ಕಾರ್ ನೋಡಿ ಆಶ್ಚರ್ಯವಾದರೆ, ಕಾರಿನಲ್ಲಿಯೇ ಕುಳಿತಿದ್ದ ಶ್ರೀ ಮಳೆಯಲ್ಲಿ ನೆನೆಯುತ್ತಾ ಬಂದ ಕೃಷ್ಣನನ್ನು ನೋಡಿ ಕೆಳಗಿಳಿದಳು. ನೀನಿನ್ನೂ ಮನೆಗೆ ಹೋಗಿಲ್ವಾ ಎಂದವ ತನ್ನ ಬೈಕಿನಿಂದ ಇಳಿದು. ಮಳೆಯಲ್ಲಿ ನೆನೆಬೇಡ, ಬಾ ಒಳಗೆ ಅವಳುತ್ತರಿಸುವ ಮೊದಲೇ ಎಂದು ಅವಳ ಕೈ ಹಿಡಿದು ಗೇಟ್ ದಾಟಿದ. ನೀವು ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ದೀರಲ್ಲ, ಎಲ್ಲಾದರೂ ನಿಂತ್ಕೊಳ್ಳೋಕ್ಕಾಗಲಿಲ್ವ ನಿಮಗೆ? ಜೋರು ಮಾಡಿದ ಶ್ರೀ ತನ್ನ ಕೈ ಮೇಲೆ ತಲೆ ಮೇಲೆ ಬಿದ್ದಿದ್ದ ಮಳೆ ಹನಿ ಒರೆಸಿಕೊಂಡಳು. ನಿನಗೆ ಮನೆಗೆ ಹೋಗೋಕೆ ಹೇಳಿದ್ನಲ್ಲ ನಾನು, ಆದರೂ ನೀನು ಯಾಕೆ ಇಲ್ಲಿಗೆ ಬಂದಿದೀಯಾ? ಮನೆಯ ಬೀಗ ತೆಗೆಯುತ್ತಾ ಕೇಳಿದ. ಮಳೆಯಲ್ಲಿ ನೆನೆದು ಅವನ ಮೈಯೆಲ್ಲ ತೊಯ್ದಿತ್ತು. ನನ್ನ ಜೊತೆ ಸಂಜೆ ಮಾತಾಡ್ತೀನಿ ಅಂದಿದ್ರಲ್ಲ ನೀವು, ಅವ ಬೆಳಗ್ಗೆ ಹೇಳಿದ್ದ ಮಾತನ್ನು ನೆನಪಿಸಿದಳು. ಅದಕ್ಕೆ ಮನೆಗೆ ಬಂದಿದೀಯಾ ನೀನು? ನಾಳೆ ಮಾತಾಡ್ತಿದ್ದೆ ತಾನೇ ನಾನು. ಈ ಸುರಿಯೋ ಮಳೆಯಲ್ಲಿ ನನಗೋಸ್ಕರ ಕಾಯೋದು ಬೇಡವಾಗಿತ್ತು. ಒಳಬಂದು ತನ್ನ ಹಿಂದೆ ಬಂದವಳನ್ನೇ ದಿಟ್ಟಿಸಿ ಎಂದ. ನಿಮಗೆ ಬೇಡವಾಗಿತ್ತು, ಆದರೆ ನನಗೆ ಬೇಕಾಗಿತ್ತು. ಯಾಕಂದರೆ ನನ್ನಿಂದ ತಪ್ಪಾಗಿದೆಯಲ್ಲ ಎಂದಳು ಅವನನ್ನೇ ನೋಡುತ್ತಾ.
ಹಸಿಯಾಗಿ ಹಣೆಯ ಮೇಲಿದ್ದ ಅವನ ಕೂದಲಿನಿಂದ ನೀರು ತೊಟ್ಟಿಕ್ಕುತ್ತಿತ್ತು. ಮುತ್ತಿನಂತಿದ್ದ ಮಳೆಹನಿಗಳು ಅವನ ಮುಖದ ಮೇಲೆ ಕುಳಿತು ಅವನ ಅಂದವನ್ನು ಇನ್ನೂ ಹೆಚ್ಚಿಸಿದ್ದವು. ಹಸಿಯಾದ ಅವನ ಅಂಗಿ ಮೈಗೆ ಅಂಟಿಕೊಂಡು ಅವನ ಸುಂದರವಾದ ಮೈಕಟ್ಟು ಅವಳಿಗೇಕೋ ನಾಚಿಕೆ ತರಿಸಿತ್ತು. ಇರು, ಬಟ್ಟೆ ಬದಲಾಯಿಸಿ ಬರ್ತೀನಿ ಎಂದ ಕೃಷ್ಣ ಕೋಣೆಗೆ ನಡೆದ. ಶ್ರೀ ಸೋಫಾದಲ್ಲಿ ಕುಳಿತಳು. 10 ನಿಮಿಷದಲ್ಲಿ ಬಟ್ಟೆ ಬದಲಾಯಿಸಿ ತಲೆವರೆಸುತ್ತಾ ಬಂದ ಕೃಷ್ಣ ಅವಳ ಮುಂದೆ ನಿಂತ. ಅವ ಬೂದು ಬಣ್ಣದ ಟೀ ಶರ್ಟ್, ಬಿಳಿ ಪಂಚೆ ತೊಟ್ಟಿದ್ದ. ಮಳೆಯಲ್ಲಿ ನೆನೆದಾಗ ಅವನ ಅಂದ ಒಂದು ಥರವಾಗಿದ್ದರೆ ಈಗೊಂದು ಥರ ಸುಂದರವಾಗಿದ್ದ. ನೆನೆದಿದ್ದ ಮೈಯನ್ನು ಒರೆಸಿಕೊಂಡು ಅವನನ್ನೇ ನೋಡುತ್ತಿದ್ದ ಶ್ರೀನಿಕಾಳ ಮನದಲ್ಲಿ ಅವನಿಗೆ ಸೋಲುತ್ತಿರುವ ತಳಮಳ. ಹೇಳು, ಏನು ಮಾತಾಡಬೇಕು ಎಂದ ತಲೆವರೆಸುತ್ತಲೇ. ಅವನಿಗೂ ಅವಳಲ್ಲಿ ಮಾತನಾಡುವುದಿತ್ತು ಹಿಂದಿನ ದಿನ ತನಗಾದ ಬೇಸರಕ್ಕೆ. ಆದರೆ ಅವಳೇನು ಮಾತನಾಡುವಳೆಂಬುದು ಅವನಿಗೆ ಬೇಕಾಗಿತ್ತು. ಎದ್ದು ನಿಂತ ಶ್ರೀ, ನಿನ್ನೆ ಸಂಜೆ ನೀವೇ ಇವತ್ತು ಮಾತಾಡ್ತೀನಿ ಅಂದಿದ್ರಲ್ಲ. ಬೆಳಗ್ಗೆ ಕೇಳಿದ್ರೆ ಸಂಜೆ ಮಾತಾಡ್ತೀನಿ ಅಂದ್ರಿ, ಆದರೆ ಮಧ್ಯಾಹ್ನ ಮನೆಗೆ ಹೋಗು ಅಂದ್ರಿ. ಅದಕ್ಕೆ ನಾನು ಮನೆಗೆ ಬಂದೆ ಎಂದಳು ಅವನಂದಿದ್ದ ಮಾತನ್ನು ಅವನಿಗೆ ತಿರುಗಿಸಿ. ನಾನು ಹೇಳಿದ್ದು ನಿಮ್ಮನೆಗೆ ಹೋಗೋಕೆ ಎಂದ ಅಡುಗೆ ಮನೆಯತ್ತ ನಡೆಯುತ್ತಾ. ಇದು ನನ್ನ ಮನೆಯೇ ಅಲ್ವಾ? ಜಡೆಯ ಜೊತೆ ಆಟವಾಡುತ್ತಾ ಅವನ ಹಿಂದೆ ಬಂದು ಕೇಳಿದಳು. ಅವಳ ಮಾತಿಗೆ ಹಿಂದೆ ತಿರುಗಿ ಅವಳನ್ನೇ ನೋಡಿ ಮುಗುಳ್ನಕ್ಕ. ನಿನ್ನೆಯಿಂದ ಅವನ ಕೆನ್ನೆಯಲ್ಲಿ ಮರೆಯಾಗಿದ್ದ ಗುಳಿ ಈಗ ಮೂಡಿತ್ತು. ಅದನ್ನು ಕಂಡ ಶ್ರೀಯ ಮನ ಅರಳಿತು. ನಿನ್ನೆಯಿಂದ ನಿಮ್ಮ ಈ ಗುಳಿ ಕೆನ್ನೆ ನೋಡಿರಲಿಲ್ಲ ನಾನು. ಈಗ ಖುಷಿ ಆಯಿತು ನೋಡಿ ಎಂದಳು ತಾನೂ ನಗುತ್ತಲೇ. ಹೌದಾ ಎಂದವ ಟೀ ಮಾಡಲು ನಿಂತ. ಟೀ ಮಾಡ್ತಿದ್ರಾ? ಈ ಮಳೆಯಲ್ಲಿ ಟೀ ಬೇಕಾಗಿತ್ತು ನನಗೆ ಎಂದಳು ಕೈಕಟ್ಟಿ ಅಲ್ಲಿದ್ದ ಗೋಡೆಗೆ ನಿಂತು. ಅವ ಮಾಡಿದ ಟೀ ಎಂದರೆ ಅವಳಿಗಿಷ್ಟವೇ. ಅವ ಮಾತನಾಡಲಿಲ್ಲ. ಸರ್, ನಾನು ನಿಮಗೆ ತುಂಬ ಬೇಜಾರು ಮಾಡಿದ್ದೀನಿ ಅಲ್ವಾ? ಐ ಆಮ್ ವೆರಿ ಸಾರಿ ಎಂದಳು ಸಕ್ಕರೆ ಹಾಕುತ್ತಿದ್ದವನ ಮುಖ ನೋಡಿ. ಅದು ನಿನಗೆ ಅರ್ಥ ಆಯ್ತಲ್ಲ ಎಂದ ಅವಳನ್ನು ನೋಡದೆ. ನನ್ನ ಮೇಲೆ ಕೋಪನ ನಿಮಗೆ? ಅವಳ ಪ್ರಶ್ನೆಗೆ ಅವಳತ್ತ ತಿರುಗಿದವ. ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಅಂತ ನಿನ್ನೆ ಹೇಳಿದ್ದೀನಿ ನಿನಗೆ. ನನಗೆ ನಿನ್ನ ಮೇಲೆ ಬೇಜಾರಷ್ಟೇ ಎಂದ ಅವಳತ್ತ ತಿರುಗಿ ಕೈಕಟ್ಟಿ ನಿಂತು. ಸಾರಿ ಎಂದಳು ಮುಖ ಸಣ್ಣದು ಮಾಡಿ. ನನ್ನ ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗಿಲ್ವಾ ಶ್ರೀ? ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಅವಳಿಗೆ ಉತ್ತರಿಸಲಾಗಲಿಲ್ಲ. ಕಟ್ಟಿದ್ದ ತನ್ನ ಕೈ ಬಿಚ್ಚಿ ಅವಳ ಮುಂದೆ 2 ಹೆಜ್ಜೆ ಬಂದವ. ನಾನು ನಿನ್ನನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಶ್ರೀನಿಕಾ. ನೀನು ಅಂದರೆ ನನಗೆ ಜೀವ. ನಿನ್ನೆ ನೀನು ಕಾಣದೇ ಇದ್ದಾಗ ನನಗಾದ ನೋವು ಏನಂತ ನನಗೆ ಹೇಳೋಕ್ಕಾಗಲ್ಲ ಶ್ರೀ. ಅವಳ ಕಣ್ಣನ್ನೇ ದಿಟ್ಟಿಸಿ ಎಂದ. ಅವಳೀಗ ಮೌನಿ. ಬೆಳಗ್ಗೆ ಎದ್ದಾಗ ನಿನಗೊಂದು ಮೆಸೇಜ್ ಮಾಡಿದೆ ನನ್ನ ದಿನ ಶುರು ಆಗೋದಿಲ್ಲ. ದಿನ ಪೂರ್ತಿ ನಿನ್ನ ಜೊತೆ ಮಾತಾಡದೆ ನನಗೆ ಸಮಯ ಕಳೆಯೋದೇ ಇಲ್ಲ. ಪ್ರತಿದಿನ ಸಂಜೆ ಕಾಲೇಜ್ ಮುಗಿದ ಮೇಲೆ ನಿನ್ನ ಜೊತೆ ಸುತ್ತಾಡದೇ ಇದ್ದರೆ ನನ್ನ ದಿನ ವಿಶೇಷವಾಗಿರಲ್ಲ. ರಾತ್ರಿ ನಿನ್ನ ಜೊತೆ ಮಾತಾಡಿ ಮಲಗದಿದ್ರೆ ನನ್ನ ದಿನ ಮುಗಿಯೋದೇ ಇಲ್ಲ. ಹೀಗಿರುವಾಗ ನಿನ್ನೆ ನೀನು ಒಂದು ಮೆಸೇಜ್ ಇಲ್ಲದೆ ನನ್ನ ದಿನ ಹೇಗಿತ್ತು ಅಂತ ನೀನು ಕಲ್ಪನೆ ಮಾಡ್ಕೊ. ಅವಳಿಲ್ಲದೆ ತನ್ನ ದಿನವಿಲ್ಲ ಎಂಬುದನ್ನು ಅವಳಿಗೆ ಬಿಡಿಸಿ ಹೇಳಿದ. ಸಾರಿ ಸರ್ ಸಣ್ಣದಾಗಿ ಎಂದಳು ಅವನನ್ನು ನೋಡಿ. ಅವಳ ಸಾರಿ ಇನ್ನೂ ಮುಗಿದಿರಲೇ ಇಲ್ಲ. ಕುದಿಯುತ್ತಿದ್ದ ಟೀ ಸೋಸುತ್ತಾ, ನಿನ್ನ ಸಾರಿ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಶ್ರೀನಿಕಾ. ಇನ್ನೂ ಸಾರಿ ಕೇಳಿ ನನ್ನನ್ನು ಕೆಟ್ಟನಾಗಿ ಮಾಡಿಬಿಡ ನೀನು ಎಂದವ ಟೀ ಕಪ್ ಅವಳ ಮುಂದೆ ಹಿಡಿದು. ನೀನಂದರೆ ನನಗೆ ನನ್ನ ಜಗತ್ತು ಅನ್ನೋದನ್ನು ಅರ್ಥ ಮಾಡ್ಕೊ ನೀನು, ಸಾಕು ಎಂದ. ಶ್ರೀ ಮೌನವಾಗಿಯೇ ಟೀ ಕಪ್ ತೆಗೆದುಕೊಂಡಳು. ಬಾ ಅಲ್ಲಿ ಕುತ್ಕೊಳ್ಳೋಣ ಎಂದವ ಮುಂದೆ ಬಂದು ಹಾಲ್ನಲ್ಲಿನ ಸೋಫಾದಲ್ಲಿ ಕುಳಿತ. ಶ್ರೀ ಅವನ ಹಿಂದೆಯೇ ಬಂದು ಕುಳಿತಳು. ಇಷ್ಟೊಂದು ಸೈಲೆಂಟ್ ಆಗಬೇಡಮ್ಮ ನೀನು. ನಿನ್ನ ಮಾತುಗಳು ನನ್ನ ಕಿವಿಗೆ ಬೀಳುತ್ತಿರಬೇಕು ಅಂದ್ರೇ ನನಗೆ ಖುಷಿ. ನಗುತ್ತಾ ಎಂದವನ ಮುಖವನ್ನು ಮುಗುಳ್ನಕ್ಕು ನೋಡಿದ ಶ್ರೀಯ ಮೌನ ಅವನಿಗೆ ತಿಳಿಯದ್ದು. ಮತ್ತೆ ಬೇಜಾರಾಯ್ತೇನು ನಾನು ಬೆಳಗ್ಗೆಯಿಂದ ನಿನ್ನ ಜೊತೆ ಮಾತಾಡದೇ ಇದ್ದದ್ದು ಕೇಳಿದ ಟೀ ಕಪ್ ಟೇಬಲ್ ಮೇಲಿಟ್ಟು. ಹೌದು, ನಾನು ಜಾಸ್ತಿ ಕಾಡೋದೆ ನಿಮ್ಮನ್ನು. ನೀವೇ ಸಿಗದಿದ್ದಾಗ ನನ್ನ ಮೂಡ್ ಆಫ್ ಆಗಿತ್ತು. ಮತ್ತೆ ತನ್ನ ತುಂಟತನ ಶುರು ಮಾಡಿದಳು. ಅಂದರೆ ನಿನಗೆ ನಾನು ಕಾಡೋದಕ್ಕೆ ಬೇಕಾ? ಹಾಗೇನಿಲ್ಲ ಸರ್,
ಈಗ ಅದನ್ನೆಲ್ಲ ಬಿಡಿ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನೋ ಯೋಚನೆ ಇದ್ದೇ ಕೇಳಿದಳು. ಹಾಂ, ಕೇಳು ಎಂದವ ಅವಳು ಹೇಳಿದ ಎಲ್ಲವನ್ನೂ ಕೇಳಲು ಸಿದ್ಧ. ನೀವು ನನ್ನನ್ನು ತುಂಬ ಪ್ರೀತಿಸ್ತೀರಾ, ನಾನು ಹೇಳಿದ್ದನ್ನೆಲ್ಲ ಕೇಳ್ತೀರಾ ಅಲ್ವಾ? ಹಾಂ, ಹಾಗಾದರೆ ನನ್ನ ಖುಷಿಗೋಸ್ಕರ ನೀವು ಸಿಗರೇಟ್ ಬಿಡಬೇಕು, ಸರಾಗವಾಗಿ ಎಂದವಳು ಅವನನ್ನೇ ನೋಡುತ್ತಾ ಕುಳಿತಳು. ಶ್ರೀ, ನಾನು ಸಿಗರೇಟ್ ಸೇದೋದೇ ಯಾವಾಗಲಾದರೂ ಒಮ್ಮೆ, ಅದು ತುಂಬ ಬೇಜಾರಾದಾಗ. ಅದೇನಾದರೂ ಆಗಿರಲಿ, ನಾನು ಬೇಡ ಅಂದಮೇಲೆ ಮುಗೀತು, ಆಜ್ಞೆ ಮಾಡಿದಳು. ಅವಳ ಮಾತನ್ನೇ ಆಜ್ಞೆ ಎಂದು ಪಾಲಿಸುವ ಇವನು ಇನ್ನವಳ ಆಜ್ಞೆಗೆ ಇಲ್ಲವೆನ್ನದೇ ಇರುತ್ತಾನೇನು? ಸರಿ ಎಂದ ಯೋಚಿಸದೆ. ಥ್ಯಾಂಕ್ ಯು ಸರ್, ಇದಕ್ಕೆ ನೋಡಿ ನೀವು ನನಗೆ ಇಷ್ಟ ಆಗೋದು ಎಂದಳು ಖುಷಿಯಿಂದ. ಅವ ಗಟ್ಟಿಯಾಗಿ ನಕ್ಕ. ಅವನ ಗುಳಿಕೆನ್ನೆಯನ್ನೇ ನೋಡುತ್ತಿದ್ದ ಶ್ರೀಗೆ ತಟ್ಟನೆ ಏನೋ ನೆನಪಾಗಿ, ಸರ್ ಒಂದು ನಿಮಿಷ ಬಂದೇ ಇರಿ ಎಂದು ಕಪ್ ಟೇಬಲ್ ಮೇಲಿಟ್ಟು ಮೇಲೆದ್ದು ಬಾಗಿಲತ್ತ ಹೆಜ್ಜೆ ಹಾಕಿದಳು. ಎಲ್ಲಿಗೆ ಹೋಗ್ತಿದ್ಯಾ ಎಂದ ಕೃಷ್ಣ ತಾನೂ ಮೇಲೆದ್ದ. ಬಂದೇ ಇರಿ ಎಂದವಳು ಬಾಗಿಲು ದಾಟಿ ಆ ಮಳೆಯಲ್ಲಿ ತಲೆಯ ಮೇಲೆ ಕೈ ಹಿಡಿದು ನಡೆದು ಕಾರಿನ ಬಾಗಿಲು ತೆಗೆದು ಚೀಲವೊಂದನ್ನು ಹಿಡಿದು ಗೇಟ್ ಹತ್ತಿರ ಬರುತ್ತಿದ್ದಂತೆ ಜೋರಾಗಿ ಬೀಸಿದ ಗಾಳಿ ಅವಳ ಮೈ ಮೇಲೆ ನೀರೆರಚಿಯೇ ಹೋಯಿತು. ಏನದು, ಮಳೆಯಲ್ಲಿ ತೊಯ್ಸ್ಕೊಂಡೆ ಬಂದೆ ನೋಡು ಎಂದ ಕೃಷ್ಣ ಅವಳು ಬಾಗಿಲು ದಾಟಿ ಒಳ ಬಂದಾಗ. ತಗೊಳ್ಳಿ, ಇದು ನಿಮಗೆ ನನ್ನ ಕಡೆಯಿಂದ ಗಿಫ್ಟ್ ಎಂದು ತನ್ನ ಮುಖದ ಮೇಲಿದ್ದ ನೀರನ್ನು ಎಡಗೈಯಿಂದ ಒರೆಸಿಕೊಳ್ಳುತ್ತಾ ಚೀಲವನ್ನು ಅವನ ಮುಂದೆ ಹಿಡಿದಳು. ಏನಿದು ಕೇಳಿದ ಅವಳನ್ನೇ ನೋಡುತ್ತಾ. ತೆಗೆದು ನೋಡಿ, ಹಾಕ್ಕೊಂಡೇ ಬನ್ನಿ, ನಾನು ನೋಡಬೇಕು ನಿಮ್ಮನ್ನು ಈ ಡ್ರೆಸ್ನಲ್ಲಿ. ಇದೆಲ್ಲ ಯಾಕೆ ತಂದೆ ಎಂದವ ಅವಳ ಕೈಯಲ್ಲಿದ್ದ ಕವರ್ ಹಿಡಿದು ಅದರೊಳಗೆ ಇಣುಕಿದ. ನಿನ್ನೆ ನಿಮಗೆ ಬೇಜಾರು ಮಾಡಿದ್ನಲ್ಲ, ಅದಕ್ಕೆ ಇದು ಸಾರಿ ಗಿಫ್ಟ್ ಎಂದಳು ಸೋಫಾದತ್ತ ಬಂದು. ಕೋಣೆಯತ್ತ ನಡೆದ ಕೃಷ್ಣ ಟವಲ್ ಹಿಡಿದು ತಂದು, ತಗೋ ಮೊದಲು ತಲೆ ಒರೆಸ್ಕೊ, ನಾನು ಹಾಕ್ಕೊಂಡು ಬರ್ತೀನಿ ಎಂದು ಕೋಣೆಗೆ ನಡೆದ. ಶ್ರೀ ತನ್ನ ಉದ್ದ ಜಡೆಯ ಮೇಲೆ ಬಿದ್ದಿದ್ದ ನೀರನ್ನು ಒರೆಸುತ್ತಾ ಕುಳಿತಳು. 5 ನಿಮಿಷದಲ್ಲೇ ಕೋಣೆಯಿಂದ ಹೊರಬಂದ ಕೃಷ್ಣ ಬಿಳಿ ಬಣ್ಣದ ಉದ್ದ ತೋಳು, ಹೊಟ್ಟೆಯ ಕೆಳಗೆ ಪಿಸ್ತಾ ಬಣ್ಣದ ದಪ್ಪ ಗೆರೆಗಳ ಕುತ್ತಿಗೆವರೆಗೂ ಕಾಲರ್ ಇದ್ದ ಟೀ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ತೊಟ್ಟು, ತುಟಿಯಲ್ಲಿ ಮುಗುಳ್ನಗೆಯ ಜೊತೆ ಕೆನ್ನೆಯಲ್ಲಿ ಗುಳಿ ಹೊತ್ತು ನಿಂತವನನ್ನು ಕಂಡು ಶ್ರೀ ತನ್ನನ್ನೇ ತಾನು ಮರೆತು ಎದ್ದು ನಿಂತಳು. ಶ್ರೀ, ಹೇಗೆ ಕಾಣ್ತಿದೆ? ತೋಳನ್ನು ಸರಿ ಮಾಡಿಕೊಳ್ಳುತ್ತಾ ಕೇಳಿದ. ತುಂಬ ಚೆನ್ನಾಗಿ ಕಾಣ್ತಿದೆ ನಿಮಗೆ ಪ್ರೀತಿಯಿಂದ ಎನ್ನುತ್ತಾ ಅವನ ಹತ್ತಿರ ಬಂದಳು. ಥ್ಯಾಂಕ್ ಯು ಎಂದ ನಗುವಿನಿಂದ. ಅವಳು ಅವನನ್ನೇ ನೋಡುತ್ತಾ ನಿಂತಳು, ಕಣ್ಣು ಮಿಟುಕಿಸದೆ. ಅದೇ ಸಮಯಕ್ಕೆ ರೋಡಿನಲ್ಲಿ ಯಾರನ್ನೋ ಕಂಡು ಬಾಗಿಲಲ್ಲಿ ಇನ್ನೂ ಸರಪಳಿಯಲ್ಲೇ ಬಂದಿಯಾಗಿದ್ದ ಚಾಕೋ ಬೊಗಳಿಬಿಟ್ಟ ಒಮ್ಮೆಲೆ ಜೋರಾಗಿ ಬಂದ ಅವನ ಧ್ವನಿಗೆ ಹೆದರಿದ ಶ್ರೀ, ಅಮ್ಮ ಎಂದು ಬೆಚ್ಚಿ ಕೃಷ್ಣನ ಎದೆಯ ಮೇಲಿನ ಅಂಗಿಯನ್ನು ಬಿಗಿ ಹಿಡಿದು ಅವನನ್ನು ಅಪ್ಪಿಬಿಟ್ಟಳು ಕಣ್ಣು ಮುಚ್ಚಿ. ಶ್ರೀ, ಏನೂ ಆಗಿಲ್ಲ, ಚಾಕು ಬೊಗಳಿದ್ದು ಎಂದ ಕೃಷ್ಣ ಅವಳನ್ನು ಬಳಸದೆ ಹಾಗೇ ನಿಂತ ಮುಜುಗರದಿಂದ. ಅವನಿಂದ ಸರಿದು ಅವನನ್ನೇ ನೋಡಿದ ಶ್ರೀಯ ಹೃದಯ ಇನ್ನೂ ಜೋರಾಗಿಯೇ ಹೊಡೆದುಕೊಳ್ಳುತ್ತಿತ್ತು. ಅವಳ ನೋಟ ಅವನ ನೋಟದಲ್ಲಿ ಬೆರೆತಿದ್ದರೆ ಅವಳ ಕೈಗಳು ಅವನ ಎದೆಯ ಮೇಲಿದ್ದವು. ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದ ಕೃಷ್ಣನ ಮನವು ಅವಳ ನೋಟಕ್ಕೆ ಸೋತಿತ್ತು. ಬೀಸುತ್ತಿದ್ದ ತಂಪು ಗಾಳಿಗೆ, ಮೈಮೇಲೆ ಬಿದ್ದಿದ್ದ ಮಳೆಹನಿಗೆ, ಸುಂದರವಾದ ಅವನ ಮೊಗಕ್ಕೆ ತನ್ನ ಮೈಮರೆತಿದ್ದ ಶ್ರೀ ಅವನ ತುಟಿಯತ್ತ ಬಾಗಿದಳು ಅವನಿಗೆ ಮುತ್ತು ಕೊಡಲೆಂದು. ಅವಳ ನೋಟದಲ್ಲೇ ತನ್ನ ನೋಟ ಬೆರೆಸಿದವ ಮೈಮರೆಯದೆ ಎಚ್ಚರವಾಗಿಯೇ ಇದ್ದ. ಇನ್ನೇನು ಅವಳ ತುಟಿ ತನ್ನ ತುಟಿಯನ್ನು ಸ್ಪರ್ಶಿಸುವುದು ಎನ್ನಿಸುತ್ತಿದ್ದಂತೆ ತನ್ನ ಕೈಯನ್ನು ಅವಳ ತುಟಿಗೆ ಅಡ್ಡವಾಗಿಟ್ಟ. ಇದೇನು ಮಾಡ್ತಿದೀಯ ಶ್ರೀ ಎಂದವನ ಮಾತಿಗೆ ಎಚ್ಚೆತ್ತ ಶ್ರೀನಿಕಾ ಹಿಂದೆ ಸರಿದು ಅವನನ್ನೇ ನೋಡಿದಳು. ಅವಳ ಕೆನ್ನೆಗಳು ಕೆಂಪಾಗಿದ್ದವು, ಕಣ್ಣು ಅವನನ್ನು ನೋಡಲಾಗದೆ ಒದ್ದಾಡುತ್ತಿದ್ದವು. ಏನು ಎಂದ ಕೃಷ್ಣ ಮುಗುಳ್ನಗುತ್ತಾ ತುಂಟತನದಿಂದ ಕಣ್ಣಲ್ಲೇ ಸನ್ನೆ ಮಾಡುತ್ತಾ ಕೇಳಿದ. ಬಾಯ್ ಸರ್ ಎಂದ ಶ್ರೀ ನಿಲ್ಲದೆ ಹೊರನಡೆದು ಕಾರ್ ಹತ್ತಿದಳು. ಅವಳ ಹಿಂದೆಯೇ ಬಂದ ಕೃಷ್ಣ, ಹುಷಾರು ಶ್ರೀ, ಮಳೆ ಬರ್ತಿದೆ ಎಂದು ಕೂಗಿದ. ಶ್ರೀ ಅವನತ್ತ ಗಮನ ಕೊಡದೆ ಕಾರ್ ಸ್ಟಾರ್ಟ್ ಮಾಡಿ ನಡೆದೇ ಬಿಟ್ಟಳು. ಅವಳು ಮುತ್ತು ಕೊಡಲು ಬಂದಿದ್ದನ್ನೇ ನೆನೆದು, ಹುಚ್ಚು ಹುಡುಗಿ ಇವಳು, ತುಂಬ ಕಾಡ್ತಾಳೆ ನನ್ನ ಎಂದುಕೊಳ್ಳುತ್ತಲೇ ಕಟ್ಟಿದ್ದ ಚಾಕೋನನ್ನು ಬಿಚ್ಚಿದ.
ಇತ್ತ ಜೋರಾಗಿ ಕಾರ್ ಚಲಾಯಿಸುತ್ತಾ ಹೊರಟಿದ್ದ ಶ್ರೀಯಮನ ಯೋಚನೆಗೆ ಬಿದ್ದಿತ್ತು. ನಾನು ನಿಜವಾಗಿಯೂ ಪ್ರೀತಿಯಲ್ಲಿ ಬಿದ್ದೇನೇನೋ ಎಂದು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.